ಭಕ್ತರೇ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಯತಿ ಮಾತ್ರವಲ್ಲ, ಭಕ್ತರ ಪಾಲಿನ ಕರುಣಾಮಯ ಗುರು. ಅವರು ತಮ್ಮ ಜೀವಿತಾವಧಿಯಲ್ಲಿಯೂ ಜೀವಸಮಾಧಿಯ ನಂತರವೂ ಅನೇಕ ಪವಾಡಗಳನ್ನು ನಡೆಸಿದ್ದಾರೆಂದು ಭಕ್ತರು ಅಚಲ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಅದೋನಿಯ ನವಾಬನು ರಾಯರ ದೈವಿಕ ಶಕ್ತಿಯನ್ನು ಪರೀಕ್ಷಿಸಲು ಮಾಂಸಾಹಾರದಿಂದ ತುಂಬಿದ ತಟ್ಟೆಯನ್ನು ಬಟ್ಟೆಯಿಂದ ಮುಚ್ಚಿ ನೈವೇದ್ಯವಾಗಿ ನೀಡಿದನು. ರಾಯರು ತಮ್ಮ ಕಮಂಡಲದ ಪವಿತ್ರ ನೀರನ್ನು ಚಿಮುಕಿಸಿದ ಕ್ಷಣದಲ್ಲೇ ಆ ಮಾಂಸವು ಹಣ್ಣುಗಳು ಮತ್ತು ಹೂವುಗಳಾಗಿ ಬದಲಾಗಿತ್ತು. ಈ ಅದ್ಭುತ ದೃಶ್ಯದಿಂದ ನವಾಬನು ರಾಯರ ಭಕ್ತನಾಗಿ ಶರಣಾದನು. ಮಂತ್ರಾಲಯದಲ್ಲಿ ಮಠದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಬಂದ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋ ಅವರಿಗೆ ವೃಂದಾವನದಲ್ಲಿದ್ದ ರಾಯರು ಸ್ವತಃ ದರ್ಶನ ನೀಡಿ ಇಂಗ್ಲಿಷ್ನಲ್ಲಿ ಮಾತನಾಡಿದರು ಎನ್ನಲಾಗುತ್ತದೆ. ಈ ದರ್ಶನದಿಂದ ಪ್ರಭಾವಿತನಾದ ಮುನ್ರೋ ಮಠದ ಭೂಮಿಯನ್ನು ಮರಳಿ ನೀಡಿದನು. ಒಮ್ಮೆ ರಾಯರು ಒಣಗಿದ ಮರದ ಕೊಂಬೆಯ ಮೇಲೆ ಕಮಂಡಲದ ನೀರನ್ನು ಚಿಮುಕಿಸಿದಾಗ ಆ ಮರ ಚಿಗುರಿ ಹಸಿರು ಎಲೆಗಳನ್ನು ಬಿಟ್ಟಿತು. ಇದು ಅವರ ತಪಸ್ಸಿನ ಶಕ್ತಿಗೆ ಸಾಕ್ಷಿಯಾಯಿತು.